ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಹಬ್ಬಗಳು ಹತ್ರ ಬರ್ತಾ ಇವೆ. ಹಬ್ಬಗಳಿಗಾಗಿ ಕೂಡ ಅಂದರೆ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಕೂಡ ಮಾಡ್ಕೋಬೋದು. ಬೇಡ ಅಂದರೆ ನೀವೇ ಮಾಡ್ಕೊಳ್ಳಿ, ಮನೆಯಲ್ಲಿ ಆರಾಮಾಗಿ ಸುಲಭವಾಗಿ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ಅದನ್ನು ತುರಿದಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕೊಳ್ಳಿ ಇಲ್ಲಿ. ನಂತರ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಕೂಡ ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿ. ಎಲ್ಲವನ್ನ ನಾನಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೇನೆ. ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 1/4 ಕಪ್ನಷ್ಟು ಹಾಲು ಹಾಕಿ ಈಗ ಇದನ್ನು ಗ್ಯಾಸ್ ಮೇಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೇನು ಸೇರಿಸ್ಕೊಳ್ಬೇಡಿ. ನೀರಾಗಲಿ ತುಪ್ಪ ಆಗಲಿ ಏನು ಬೇಡ. ಆರಾಮವಾಗಿ ಈ 3 ವಸ್ತುಗಳಿಂದ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಬೋದು. ತುಂಬ ಸುಲಭ ಮಾಡಲಿಕ್ಕೆ. ಆದರೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಕರಗಿಸ್ಕೊಳ್ಳಿ. ಈಗ ಲೋ ಫ್ಲೇಮಲ್ಲೇ ನಾನು ಮಾಡ್ತಾ ಇದ್ದೇನೆ ನೋಡಿ. ಅಂದರೆ ಸಕ್ಕರೆ ಎಲ್ಲ ನೀರು ಬಿಡ್ತದೆ, ಹಾಗೆ ತೆಂಗಿನಕಾಯಿ ಕೂಡ ಎಣ್ಣೆ ಬಿಡ್ತದೆ. ನೋಡ್ಬೋದು ನೀವು, ಸೈಡೆಲ್ಲ ನೀರಾಗಿದೆ. ಈ ನೀರೆಲ್ಲ ಕರಗಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಗಟ್ಟಿ ಫ್ಲೇಮಲ್ಲಿ ಇಟ್ಟರೆ, ನೀವು ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಅದು ಬ್ರೌನ್ ಕಲರ್ಗೆ ಬರ್ಬೋದು ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಯಾವಾಗಲೂ ಬಿಳಿಯಾಗೇ ಇರ್ತದೆ. ನೋಡಿ, ಇದು ಈಗ ಆಗ್ತಾ ಇದೆ, ಅಂದರೆ ಫ್ರೈ ಮಾಡ್ತಾ ಇದೆ ನೋಡಿ. ನೀರೆಲ್ಲ ಬಿಟ್ಟು ಈಗ ಹೀಗಾಗಿದೆ ಅಂತ ನೋಡ್ತಿರ್ಬೋದು ನೀವು. ಈ ನೀರೆಲ್ಲ ಆರಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷ ಸಾಕಾಗ್ತದೆ ನಿಮಗೆ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ. ಮತ್ತು ತುಂಬ ವಸ್ತುಗಳು ಕೂಡ ಬೇಡ. ಮನೆಯಲ್ಲಿರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡ್ಬೋದು. ಇದನ್ನು ನೀವು ತುಂಬ ದಿನಗಳವರೆಗೆ ಕೆಡದ ಹಾಗೆ ಇಟ್ಟು ತಿನ್ಬೋದು. ಆದರೆ ಎಳೆಕಾಯಿಯನ್ನು ನೀವು ಯೂಸ್ ಮಾಡಬೇಡಿ. ಸ್ವಲ್ಪ ಬೆಳೆದ ಕಾಯಿ ಇದ್ದರೆ ಒಳ್ಳೆಯದು. ಅದೇ ರೀತಿಯಾಗಿ ನೀವು ತೆಂಗಿನಕಾಯಿಯನ್ನು ತುರಿದುಕೊಳ್ತೀರಿ ನೋಡಿ. ಸ್ವಲ್ಪ ದೊಡ್ಡ ದೊಡ್ಡದು ನಿಮಗೆ ತುರಿ ಬಂದರೆ ಅದನ್ನು ಮಿಕ್ಸಿ ಜಾರಲ್ಲೇ ಹಾಕಿ ಒಂದು ಸುತ್ತುಗೊಳಿಸ್ಬೋದು. ಆಗ ಚಿಕ್ಕ ಚಿಕ್ಕದಾಗಿ ಬರ್ತದೆ. ಅದಕ್ಕಿಂತ ನೀವು ಚಿಕ್ಕ ಚಿಕ್ಕದಾಗಿ ತುರ್ಕೊಳ್ಳಿ, ಅದೇ ಟೇಸ್ಟ್ ಚೆನ್ನಾಗಿರೋದು. ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ನೀರೆಲ್ಲ ಆರಿದೆ ನೋಡಿ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಈಗ ಇದಕ್ಕೆ ನಾನು ಒಂದು 4 ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಸ್ಮೆಲ್ ಬರ್ತದೆ. ಹಾಗೆ ಕೂಡ ಮಾಡ್ಬೋದು. ನಿಮಗೆ ಕೊಬ್ಬರಿದು ಪರಿಮಳ ಮಾತ್ರ ಬೇಕಂದರೆ ಹಾಗೆ ಮಾಡಿ. ಇದು ಏಲಕ್ಕಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತದೆ, ಒಳ್ಳೆ ಘಮ ಹೇಳ್ತದೆ. ಆದ್ದರಿಂದ ನಂತರ ಪುನಃ ನೀವು ಇದನ್ನು ತಿರುಗಿಸ್ತಾನೆ ಇರಿ. ನೋಡಿ, ಈ ಥರನೇ ಮಗುಚಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀರಿ. ನಿಮಗೆ ಗೊತ್ತಾಗ್ತದೆ, ಒಂಥರ ಅಂಟಂಟಾಗಿ ಆಗ್ತದೆ. ಒಂದು ಕಡೆ ಮಿಕ್ಸ್ ಆಗ್ತದೆ ನೋಡಿ ಈ ಥರ. ಆಗ ನೀವು ಬಂದ್ ಮಾಡ್ಬೋದು, ಅಂದರೆ ಫ್ರೈ ಮಾಡೋದು ನಿಲ್ಲಿಸ್ಬೋದು. ಈಗ ಆಗಲಿಲ್ಲ, ಇನ್ನೂ ಮಾಡ್ಕೊಳ್ಬೇಕು. ಈಗ ನೀರೆಲ್ಲ ಆರಿದೆ ನೋಡಿ. ಒಂದು ಕಡೆ ನೀವು ಒಟ್ಟಿಗೆ ಮಾಡಿದರೆ ಅಂಟ್ತದೆ ಇದು. ಆ ಥರ ಅಂಟು ಬರಬೇಕು. ಮತ್ತು ಬೇಕಾದರೆ ನೀವು ಇದನ್ನು ಒಂದು ಚೂರು ಇದರ ಮಿಕ್ಸ್ಚರ್ ತಗೊಂಡು ಕೈಯಲ್ಲಿ ಉಂಡೆ ಮಾಡಿ ನೋಡಿ. ಉಂಡೆ ಆಗಬೇಕು. ಅದರ ನಂತರ ಆಗಿದೆ ಅಂತ ಲೆಕ್ಕ. ದೊಡ್ಡ ಫ್ಲೇಮಲ್ಲಿ ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ, ಬ್ರೌನ್ ಕಲರ್ ಬರ್ತದೆ. ತೆಂಗಿನಕಾಯಿ ಎಲ್ಲ ತುಂಬ ಫ್ರೈ ಆದರೆ ಒಳ್ಳೆಯದಾಗೋದಿಲ್ಲ. ಈಗ ಆಗಿದೆ, ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಒಂದು ಪ್ಲೇಟಿಗೆ ತುಪ್ಪವನ್ನು ಸವರ್ಕೊಳ್ಳಿ. ಸವರಿಕೊಂಡ ನಂತರ ಆ ಮಿಕ್ಸ್ಚರ್ ನಾವು ಯಾವುದು ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿ ಕೊಬ್ಬರಿ ಮಿಠಾಯಿಗೆ, ಅದನ್ನು ಇದಕ್ಕೆ ಹಾಕೋಬೇಕು. ಹಾಕಿ ಏನು ಕಷ್ಟ ಇಲ್ಲ, ಏನು ಬೇಗ ಹಾಕಬೇಕಂತ ಇಲ್ಲ. ನೀವು ಅದನ್ನು ಎಲ್ಲ ಹಾಕಿ ಕೈಯಲ್ಲಿ ತಟ್ಕೊಳ್ಬೇಕು, ಇಲ್ಲಾಂದರೆ ಸ್ಪ್ಯಾಚುಲಾದಲ್ಲಿ ತಟ್ಕೊಳ್ಳಿ. ಯಾವ ಶೇಪಲ್ಲಿ ಬೇಕಾದರೂ ನೀವು ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಬೋದು. ಈಗ ಫಸ್ಟಿಗೆ ಸ್ಪ್ಯಾಚುಲಾದಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಬಿಸಿ ಇರ್ತದೆ. ಇಲ್ಲಾಂದರೆ ಕೈಗೆ ಸ್ವಲ್ಪ ತುಪ್ಪ ಹಾಕಿ ತಟ್ಕೊಳ್ಬೋದು. ಫಸ್ಟಿಗೆ ಇದೇ ರೀತಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ತಣ್ಣದ ಮೇಲೆ ಅದಕ್ಕೆ ಶೇಪ್ ಕೊಡ್ಬೋದು. ಎಲ್ಲ ಕಡೆ ಎಷ್ಟು ದಪ್ಪಕ್ಕೆ ಬೇಕು ಅಷ್ಟು ದಪ್ಪಕ್ಕೆ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇಲ್ಲಿ ಸ್ಕ್ವೇರ್ ಆಗಿ ಕೂಡ ಮಾಡ್ಬೋದು, ಯಾಕೆಂದರೆ ಕಟ್ ಮಾಡಲಿಕ್ಕೆ ಆರಾಮಾಗ್ತದೆ. ಇದನ್ನು ನೀವು ಹಬ್ಬಕ್ಕೆ ಮಾಡಿ, ಹಬ್ಬಕ್ಕೆ ನೈವೇದ್ಯಕ್ಕೂ ಆಗ್ತದೆ, ಹಬ್ಬಕ್ಕೆ ಒಂದು ಸ್ವೀಟ್ ಮಾಡಿದ ಥರನೂ ಆಗ್ತದೆ. ತುಂಬ ಸುಲಭವಾಗಿ ಮಾಡ್ಬೋದು. ಮನೆಯಲ್ಲಿ ತೆಂಗಿನಕಾಯಿ ಎಲ್ಲರಲ್ಲಿಯೂ ಇರ್ತದೆ. ಅದನ್ನು ನೀವು, ಅಥವಾ ದೇವರ ಕಾಯಿಗಳೆಲ್ಲ ಸಿಗ್ತದೆ ನೋಡಿ, ಅದರಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಸ್ವೀಟ್ ಮಾಡಲಿಕ್ಕೆ ಯೂಸ್ ಮಾಡಬೇಕಂತ ಹೇಳ್ತಾರೆ ನೋಡಿ, ಆಗ ಈ ಥರ ಮಾಡ್ಕೊಳ್ಬೋದು. ತುಂಬ ಸುಲಭ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ.
ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿದ್ದೇನೆ. ಇದನ್ನ ನೀವು ಹಾಗೆ ತಣಿಲಿಕ್ಕೆ ಬಿಡಬೇಕು. ಒಂದು 20 ರಿಂದ 25 ನಿಮಿಷ ಆದ್ರೂ ಇದನ್ನ ತಣಿಲಿಕ್ಕೆ ಬಿಡಿ. ಮತ್ತೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ತುಂಬಾ ಸುಲಭವಾಗಿ ಒಂದು 20 ನಿಮಿಷದಲ್ಲಿ ರೆಡಿ ಆಗ್ತದೆ. ನಾನಿಲ್ಲಿ ಕಟ್ ಕೂಡ ಮಾಡ್ಕೊಂಡಿದ್ದೇನೆ. ನೀವು ಯಾವ ರೀತಿ ಕಟ್ ಕೂಡ ಮಾಡ್ಕೊಳ್ಬಹುದು. ನಂತರ ಈಗ ಆಗಿದೆ. ನಾನಿಲ್ಲಿ ನಿಮ್ಗೆ ತೆಗೆದು ಕೂಡ ತೋರಿಸ್ತೇನೆ. ಯಾವುದೇ ಬಟರ್ ಪೇಪರ್ ಆಗ್ಲಿ ಏನ್ ಹಾಕ್ಬೇಕಂತಿಲ್ಲ. ಆರಾಮವಾಗಿ ಬರ್ತದೆ. ನೋಡಿ ಪೀಸ್ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ಕೂಡ ನೋಡ್ಬೋದು. ತುಂಬ ರುಚಿಯಾಗಿದೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಆಗ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತ ಕೊಬ್ಬರಿ ಮಿಠಾಯಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಅವರು ಕೂಡ ಹಬ್ಬಕ್ಕೆ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ನನ್ಗಂತೂ ತುಂಬಾ ಖುಷಿಯಾಗಿದೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ನನಗೂ ಖುಷಿ ಆಗ್ತದೆ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಏನು ಹುಡಿ ಆಗುದಿಲ್ಲ. ಹಾಗೆ ಇದೆ ನೋಡಿ. ತಿನ್ಲಿಕ್ಕೂ ಕೂಡ ಅಷ್ಟು ರುಚಿಯಾಗಿದೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ. ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.